ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಇಮೇಲ್ ಐ ಡಿ ಯಾವ ಥರ ಹುಡುಕಾಡಬೇಕು. ಇಮೇಲ್ ಐ ಡಿ ನೀವು ಒಂದು ಹೊಸ ಮೊಬೈಲ್ ತೊಗೊಂಡಿರ್ತೀರ, ಆ ಟೈಮಲ್ಲಿ ನೀವು ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿರ್ತೀರ. ಆ ಕ್ರಿಯೇಟ್ ಮಾಡಿದ ತಕ್ಷಣ ನೀವು ಮರೆತು ಬಿಡ್ತೀರ. ಸೊ ಅದ್ರಗೋಸ್ಕರ ಇವತ್ತಿನ ವಿಡಿಯೋ ನಿಮಗೆ ಭಾಳ ಸ್ಪೆಷಲ್ ಇದೆ. ಸೊ ನೀವು ಇಮೇಲ್ ಐ ಡಿ ಯಾವ ಥರ ಹುಡುಕಾಡಬೇಕು. ಸೊ ಅದ್ರಗೋಸ್ಕರ ನಿಮಗೆ ಏನು ಮಾಡಬೇಕಾಗತ್ತೆ, ನಿಮಗೆ ಮೊಬೈಲ್ ಅಪ್ಲಿಕೇಶನ್ ಜಿಮೇಲ್ ಅಂತ ಇದೆಯಲ್ಲ, ಇಮೇಲು ಜಿಮೇಲು ಎರಡೂ ಸೇಮೇ ಇದೆ. ಸೊ ಇಮೇಲ್ ಐ ಡಿ ಇರಲಿ ಜಿಮೇಲ್ ಐ ಡಿ ಇರಲಿ, ಅದು ನೀವು ಯಾವ ಥರ ಹುಡುಕಾಡಬೇಕು ನಾನು ಹೇಳ್ತೀನಿ. ಸೊ ನಿಮಗೆ ಇದು ಜಿಮೇಲ್ ಆ್ಯಪ್ ಇದೆಯಲ್ಲ, ಈ ಜಿಮೇಲ್ ಆ್ಯಪಲ್ಲಿ ನಿಮಗೆ ಹೋಗಬೇಕಾಗತ್ತೆ, ಓಪನ್ ಮಾಡಬೇಕಾಗತ್ತೆ. ಓಪನ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ರೈಟ್ ಹ್ಯಾಂಡ್ ಸೈಡಿಗೆ ಒಂದು ಪ್ರೊಫೈಲ್ ಐಕನ್ ತೋರಿಸ್ತಾ ಇದೆ ನಿಮಗೆ. ನೋಡಿ, ಈ ಪ್ರೊಫೈಲ್ ಐಕಾನ್ ಮೇಲೆ ನಿಮಗೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಎರಡು ಜಿಮೇಲ್ ನಿಮಗೆ ತೋರಿಸ್ತಾ ಇದೆ. ಒಂದು ಟೆಕ್ನಿಕಲ್ ಸಚ್ಚ ಅಂತ, ಒಂದು ಸಚಿನ್ ರಾಜ್ ಅಂತ. ನೋಡಿ, ಇಲ್ಲಿ ಹೆಸರು ಬರೆದಿದ್ದಾರೆ. ನಾನು ನಿಮ್ಗೆ ಹೇಳ್ತೀನಿ ನೋಡಿ, ಇದು ಏನಿದೆಯಲ್ಲ, ಒಂದು ನಿಮಿಷ ನೋಡಿ. ಫಸ್ಟ್ ಆಫ್ ಆಲ್ ನೀವು ನಮ್ಮದು ಹೆಸರು ನೋಡಿ, ಇಲ್ಲಿ ನಿಮಗೆ ಹೆಸರು ತೋರಿಸಿದ್ದಾರೆ ಟೆಕ್ನಿಕಲ್ ಸಚ್ಚ ಅಂತ. ಓಕೆನಾ? ಅದ್ರ ಕೆಳಗಡೆ ನಿಮಗೆ ಒಂದು ಜಿಮೇಲ್ ಐ ಡಿ ಸಿಗುತ್ತೆ ನಿಮಗೆ. ನೋಡಿ, ಟೆಕ್ನಿಕಲ್ ಸಚ್ಚ @gmail.com. ಮತ್ತು ಇಲ್ಲೊಂದಿದೆ ಸಚಿನ್ ರಾಜ್, ಅದ್ರ ಕೆಳಗಡೆ ಸಚಿನ್ ರಾಜ್ 0789 @gmail ಅಂತ. ಈ ಥರ ಎರಡು ಜಿಮೇಲ್ ಐ ಡಿ ನಿಮಗೆ ತೋರಿಸ್ತಾ ಇದೆ. ಸೊ ನೀವು ಈ ಥರ ಜಿಮೇಲ್ ಐ ಡಿ ನಿಮ್ಮದು ಹುಡುಕಾಡ್ಬೋದು, ಗುರುತಿಸ್ಬೋದು. ಸೊ ಮತ್ತು ಇನ್ನೊಂದು ಹೇಳ್ಕೊಡ್ತೀನಿ, ಇನ್ನೊಂದು ಯಾವ ಥರ ಗುರುತಿಸ್ಬೇಕು. ಸೊ ನೋಡಿ, ಇಲ್ಲಿ ಒಂದು ಪ್ಲೇಸ್ಟೋರ್ ಇದೆ. ಈ ಪ್ಲೇಸ್ಟೋರ್ ಮೇಲೆ ನೀವು ಕ್ಲಿಕ್ ಮಾಡಿ. ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೇಮ್ ರೈಟ್ ಹ್ಯಾಂಡ್ ಸೈಡಿಗೆ ಮೇಲೆ ಒಂದು ಪ್ರೊಫೈಲ್ ಐಕಾನ್ ಇದೆ. ಈ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲೊಂದು ಜಿಮೇಲ್ ಐ ಡಿ ನಿಮಗೆ ತೋರಿಸ್ತಾ ಇದೆ. ಫಸ್ಟ್ ಒಂದು ಹೆಸರು ತೋರಿಸುತ್ತೆ ಸಚಿನ್ ರಾಜ್, ಆಮೇಲೆ ನಿಮಗೆ ಸಚಿನ್ ರಾಜ್ 0789 @gmail.com ಅಂತ ಒಂದು ಜಿಮೇಲ್ ಐ ಡಿ ಇದೆ. ಸೊ ಫ್ರೆಂಡ್ಸ್, ಇದೇ ಥರ ನೀವು ನಿಮ್ಮದು ಜಿಮೇಲ್ ಐ ಡಿ ಅಥವಾ ಇಮೇಲ್ ಐ ಡಿ ಗುರುತಿಸ್ಬೋದು, ಹುಡುಕಾಡ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ನಿಮಗೆ ಒಳ್ಳೆಯದನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದ.